ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ. CCTV ದೃಶ್ಯದಲ್ಲಿ ಟೀಚರ್ ಒಬ್ಬರನ್ನ ಆ ಒಂದು ಕಾರಿನಿಂದ ಇಳಿದುಕೊಂಡು ಹೋಗುವಂತ ದೃಶ್ಯ ಅದು. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಟೀಚರ್ಗೆ ಮದುವೆ ಕೂಡ ಆಗಿರೋದಿಲ್ಲ. ಅಲ್ಲೇ ಒಬ್ಬ ಅಥವಾ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಕೆಲಸವನ್ನ ಮಾಡ್ತಾ ಇರುವಂಥ ಸ್ಥಳದಿಂದ ಒಬ್ಬ ವ್ಯಕ್ತಿ ಪರಿಚಯ ಕೂಡ ಆಗಿಬಿಟ್ಟಿರ್ತಾನೆ. ಅಂತಂದ್ರೆ ಕೇವಲ 27-28 ವರ್ಷದ ಆಸುಪಾಸಿನ ಯುವಕ ಆತ. ಅನೇಕ ಕಾರಣದಿಂದಾಗಿ ಮನೆಯಿಂದ ಹೊರಗಡೆ ಉಳಿದುಕೊಂಡು ಬಿಟ್ಟಿರ್ತಾನೆ. ಬ್ಯೂಟಿ ಪಾರ್ಲರ್ ಓಪನ್ ಮಾಡಿಕೊಂಡು ಬಿಟ್ಟಿರ್ತಾನೆ. ಅದಾದ ಬಳಿಕ ಟೀಚರ್ ಜೊತೆಗೆ ಸಲುಗೆ ಅಂತದೆಲ್ಲವೂ ಕೂಡ ಈ ವ್ಯಕ್ತಿಗೆ ಇದ್ದು ಬಿಡುತ್ತೆ. ಅದಾದ ಬಳಿಕ ಸಲುಗೆ ಮತ್ತೆ ಒಂದು ರೀತಿಯಲ್ಲಿ ಆತ್ಮೀಯತೆ ಕೂಡ ಬೆಳೆದುಕೊಂಡು ಬಿಡುತ್ತೆ. ಇಬ್ಬರು ಕೂಡ ಓಡಾಟ ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ಸೊ ಆ ಸಲುಗೆಯಿಂದ ಇದ್ದಂಥ ವ್ಯಕ್ತಿ ಒಂದು ದಿನ ಟೀಚರ್ ಬಳಿಗೆ ಒಂದಿಷ್ಟು ಸಹಾಯವನ್ನು ಕೂಡ ಕೇಳಿಬಿಡ್ತಾನೆ. ಟೀಚರ್ಗೆ ಇತ್ತ ಮದುವೆ ಕೂಡ ಇರೋದಿಲ್ಲ, ಖರ್ಚು ವೆಚ್ಚವೂ ಕೂಡ ಕಡಿಮೆ ಇರುತ್ತೆ, ಸರ್ಕಾರಿ ನೌಕರಿ ಕೂಡ ಇರುತ್ತೆ, ಕೈ ತುಂಬ ಸಂಬಳ ಅಂಥದ್ದೆಲ್ಲವೂ ಕೂಡ ಸಿಗ್ತಾ ಇರುತ್ತೆ. ಹಾಗಾಗಿ ಟೀಚರ್ ಬಳಿಗೆ ಒಂದಿಷ್ಟು ದುಡ್ಡನ್ನು ಇಸ್ಕೊಳ್ತಾನೆ. ಒಂದು ಪ್ಲಾನಿಂಗ್ಗಳನ್ನು ಕೂಡ ಆ ಒಂದು ಟೀಚರ್ಗೆ ಹೇಳಿಬಿಟ್ಟಿರ್ತಾನೆ. ನಾನು ಒಂದು ಹಾಲಿನ ಅಂಗಡಿಯನ್ನು ಓಪನ್ ಮಾಡುವ ಕಾರಣಕ್ಕಾಗಿ ನನಗೆ ದುಡ್ಡು ಬೇಕಾಗಿದೆ ಅನ್ನುವ ರೀತಿಯಲ್ಲಿ ಟೀಚರ್ ಬಳಿಗೆ 13-14 ಲಕ್ಷ ರೂಪಾಯಿಯನ್ನು ಕೂಡ ಪೀಕಿ ಬಿಟ್ಟಿರ್ತಾನೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಗೂ ಅದೇ ವ್ಯಕ್ತಿ ಕೊಲೆ ಮಾಡಿದ್ದಾನೆ ಅನ್ನುವಂಥದ್ದು ಇದೀಗ ಸ್ಪಷ್ಟವಾಗಿ ಗೊತ್ತಾಗಿಬಿಟ್ಟಿದೆ. ಆರಂಭದಲ್ಲೂ ಕೂಡ ನೀವು CCTV ದೃಶ್ಯವನ್ನು ಕೂಡ ಗಮನಿಸಿದ್ದೀರಿ. ಈ ಕುರಿತಾಗಿ ನಾನು ಕಳೆದ ಒಂದು ವಿಡಿಯೋದಲ್ಲೂ ಕೂಡ ಮಾಹಿತಿಯನ್ನು ನೀಡಿದ್ದೆ. ಸಂಪೂರ್ಣ ಮಾಹಿತಿ ಬೇಕು ಅಂತಂದ್ರೆ ಆ ಒಂದು ವಿಡಿಯೋನ ನೀವು ಗಮನಿಸಿದ್ರೆ ಸಂಪೂರ್ಣವಾದಂಥ ಮಾಹಿತಿಯೂ ಕೂಡ ನಿಮಗೆ ಲಭ್ಯವಾಗಿ ಬಿಡುತ್ತೆ. ಅಂದಹಾಗೆ ನಾವಿಲ್ಲಿ ಒಂದಿಷ್ಟು ಸಂಕ್ಷಿಪ್ತವಾಗಿ ಗಮನಿಸೋದಾದ್ರೆ, ಜ್ಯೋತಿ ಕಪ್ಪಾಳೆ ಹಿರೇಮಠ್ ಅನ್ನುವಂಥ ಒಂದು ಶಿಕ್ಷಕಿ. ಆಕೆ 57 ವರ್ಷ, ಇನ್ನೇನು ರಿಟೈರ್ಮೆಂಟ್ ಹಂತದಲ್ಲಿ ಇರುವಂಥ ಮಹಿಳೆ. ಮದುವೆ ಕೂಡ ಆಗಿರೋದಿಲ್ಲ, ಮಕ್ಕಳು ಇರೋದಿಲ್ಲ, ಏಕಾಂಗಿ ಜೀವನ ಇರುತ್ತೆ. ಸರ್ಕಾರಿ ಶಾಲಾ ಶಿಕ್ಷಕಿಯಾಗಿ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಕಲಬುರಗಿ ನಗರದ ಆನಂದ್ ಕಾಲೋನಿ ನಿವಾಸಿಯಾಗಿರುವ ಜ್ಯೋತಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಒಂದರಖೇಡ ಗ್ರಾಮದಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಬೀದರ್ನಲ್ಲೇ ಮನೆ ಮಾಡಿಕೊಂಡು ಇರ್ತಾರೆ. ಶಾಲೆಗೆ ಹೋಗ್ತಾ ಬರ್ತಾ ಇರ್ತಾರೆ. ವಾರಕ್ಕೊಂದು ಬಾರಿ ಕಲಬುರಗಿಗೆ ಬಂದು ವಾಪಸ್ ತೆರಳ್ತಾ ಇರ್ತಾರೆ. ಕಲಬುರಗಿಯಿಂದ ಬೀದರ್ ತೆರಳುವಾಗ ಮಾರ್ಗ ಮಧ್ಯದ ಕಮಲಾಪುರದ ಕಲ್ಮಣದಲ್ಲಿ ಜ್ಯೋತಿಯನ್ನು ಕೊಲೆಗೈದು ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ ಅನ್ನುವ ರೀತಿಯಲ್ಲಿ ಆರಂಭದಲ್ಲಿ ಮಾಹಿತಿಯೂ ಕೂಡ ಲಭ್ಯವಾಗಿ ಬಿಡುತ್ತೆ. ಇನ್ನು ಆರಂಭದಲ್ಲಿ ಕಾಲ್ಮೋಡ್ನ ಮನೋಹರ್ ಚಕ್ರಕರ್ ಅನ್ನುವಂಥವರು ದೂರನ್ನು ನೀಡ್ತಾರೆ. ಆ ಒಂದು ದೂರಿನ ಆಧಾರದ ಮೇಲೆ ಅಪರಿಚಿತ ಮಹಿಳೆಯ ಕೊಲೆ ಎನ್ನುವಂಥದ್ದನ್ನು ದೂರನ್ನು ಕೂಡ ಪೊಲೀಸರು ದಾಖಲಿಸಿಕೊಂಡು ಬಿಡ್ತಾರೆ. ನಂತರ ಅವರ ಗುರುತು ಪತ್ತೆ ಆಗುತ್ತೆ. ಗುರುತು ಪತ್ತೆ ಆದ ಬಳಿಕ ಇವರ ಜೊತೆಗೆ ಯಾರು ಓಡಾಟ ಮಾಡ್ತಿದ್ರು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ವ್ಯಕ್ತಿಯ ಪರಿಚಯ ಇತ್ತು. ಈ ಒಂದು ವ್ಯಕ್ತಿಯ ಜೊತೆಗೆ ಅವರು ಹೋಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿ ಬಿಡುತ್ತೆ. ಅಮರ್ ಕುಡಳ್ಳಿ ಅನ್ನುವಂಥ ವ್ಯಕ್ತಿಯ ಜೊತೆಗೆ ಕಾರಿನಲ್ಲಿ ಹೋಗಿ ಬಿಟ್ಟಿರ್ತಾರೆ. ಆ ಕಾರಿನಲ್ಲಿ ಹೋದಂಥ ದೃಶ್ಯಗಳು ಕೂಡ ಇದೀಗ ವೈರಲ್ ಆಗ್ತಾ ಇದೆ. ಈಗ ವೈರಲ್ ಆಗಿರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸಿದ್ದೀರಿ ಅಂತ ಕಾಣಿಸುತ್ತೆ. ಆ ಒಂದು ವೈರಲ್ ಆಗಿರುವಂಥ ದೃಶ್ಯ ಈಗಿನದಲ್ಲ. ಬದಲಿಗೆ ಟೀಚರ್ ಆತನ ಜೊತೆಗೆ ಓಡಾಡ್ತಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಅಲ್ಲಿ ಗೊತ್ತಾಗಿ ಬಿಡುತ್ತೆ. ಸ್ನೇಹಿತರೆ, ಮಾರ್ಚ್ 10ರಂದು ಟೀಚರ್ನ ಇವನು ಕಾರ್ನಲ್ಲಿ ಕರೆದುಕೊಂಡು ಹೋಗಿ ಬಿಟ್ಟಿರ್ತಾನೆ. ಅದಾದ ಬಳಿಕ ಟೀಚರ್ನ ಮನೆ ಹತ್ತಿರ 10:34 ಆಸುಪಾಸಿನಲ್ಲಿ ಡ್ರಾಪ್ ಮಾಡಿ ಹೋಗಿರುವಂಥ ದೃಶ್ಯ ಅದು. ಸೊ ಅದನ್ನೆಲ್ಲವನ್ನು ಕೂಡ ಗಮನಿಸಿದ್ರೆ ಟೀಚರ್ ಈ ಒಂದು ವ್ಯಕ್ತಿಯ ಜೊತೆಗೆ ಸಲುಗೆಯಿಂದ ಇದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿ ಬಿಡುತ್ತೆ. ಇದೀಗ ಆ ವ್ಯಕ್ತಿಯ ಬಂಧನವೂ ಕೂಡ ಆಗಿದೆ. ಇನ್ನು ಕಾನೂನಿನ ಚೌಕಟ್ಟಿನಲ್ಲಿ ಆ ವ್ಯಕ್ತಿಯನ್ನ ಹೇಗೆಲ್ಲ ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೆ ಸಾಧ್ಯನೋ ಆ ರೀತಿಯಾದಂಥ ಒಂದು ಚಟುವಟಿಕೆ ಸದ್ಯದಲ್ಲಿ ನಡೀತಾ ಇದೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ದುಡ್ಡಿನ ವಿಚಾರ ಅಂತ ಬಂದ್ರೆ ತಾಯಿ ಮಕ್ಕಳು ಕೂಡ ದಾಯಾದಿಗಳು ಆಗುವಂತ ಕಾಲ ಇದಾಗಿಬಿಟ್ಟಿದೆ. ಅಂಥದ್ರಲ್ಲಿ ಯಾರೋ ಅಪರಿಚಿತರು ಪರಿಚಯ ಆಗ್ತಾರೆ, ಸಲುಗೆ ಅಂಥದ್ದೆಲ್ಲವೂ ಕೂಡ ಬೆಳೆಯುತ್ತೆ ಅನ್ನೋ ಕಾರಣಕ್ಕೆ ಅವರನ್ನ ನಂಬೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡಿ ಬಿಡುತ್ತೆ. ಸ್ನೇಹಿತರೆ, ಈ ಕ್ರೂರಿಯ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅಥವಾ ಬೇರೆ ಬೇರೆ ಕಡೆಗೂ ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಮಾಹಿತಿ ಬೇರೆ ಕಡೆಗೂ ಕೂಡ ಶೇರ್ ಆಗಲಿ. ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರೋ ಎಲ್ಲೆಲ್ಲೋ ಏನೇನು ಎಡವಟ್ಟುಗಳನ್ನು ಕೂಡ ಮಾಡಿಕೊಂಡು ಬಿಡ್ತಾರೆ. ಹಾಗಾಗಿ ಅವರಿಗೆ ಎಚ್ಚರಿಕೆ ಗಂಟೆ ಆಗಬಹುದು. ಆ ಕಾರಣದಿಂದಾಗಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ಸ್ನೇಹಿತರೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.